ಮೇಲ್ಗಡೆಯವರು ಮಾಡ್ತಾ ಇರ್ತಕ್ಕಂಥದ್ದು ಇಟಾಚಿ ಆಯ ತಪ್ಪಿ ಕೆಳಗಡೆ ಬಿದ್ದಿದೆ. ಬಿದ್ದ ಮೇಲೆ 10 ಜನ 12 ಜನ ಕೆಳಗಡೆ ಇದ್ರು. ಅದರಲ್ಲಿ ಸ್ಪಾಟ್ ಔಟ್ 7 ಜನ ಆಗಿದ್ದಾರೆ, 5 ಜನ ಇಂಜುರಿ ಆಗಿದ್ದಾರೆ ಅಂತಕ್ಕಂಥದ್ದು ಮಾಹಿತಿಯನ್ನ ಕೊಟ್ಟರು ನನಗೆ. ನಾನು ಈ ಚಿರತೆ ಸತ್ತಾಗಲೇ ಸಾಮಾನ್ಯವಾಗಿ ಇದನ್ನ ಪ್ರಸ್ತಾಪ ಮಾಡಿದ್ದೆ. ನಾನು ಕಾನೂನು ಬಾಹಿರವಾಗಿ ಏನಿರ್ತದೆ ಅದನ್ನ ನಾನು ತನಿಖೆ ಮಾಡ್ತೀವಿ ಅಂತೇಳಿ ಈ ಡೈರೆಕ್ಟರ್ಗಳು ಮಾಡಿದ್ರು. ಆಮೇಲೆ ಫಾರೆಸ್ಟ್ ಮಿನಿಸ್ಟರ್ ಇದ್ದಂತ ಈಶ್ವರ್ ಖಂಡ್ರೆಯವರು ಕೂಡ ಫಾರೆಸ್ಟ್ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗಲೇ ಅದನ್ನ ಸೀರಿಯಸ್ ಆಗಿ ಮಾಡಬೇಕಾಗಿತ್ತು. ನಾನು 2-3 ವರ್ಷದಿಂದನೂ ಪ್ರಸ್ತಾಪ ಮಾಡುತ್ತಲೇ ಇದ್ದೀನಿ. ಅಸೆಂಬ್ಲಿಲೂ ಮಾಡ್ತಾ ಇದ್ದೀನಿ, ಪಿಟಿಷನ್ ಕಮಿಟಿಲೂ ಕೂಡ ಮಾಡ್ತಾನೆ ಇದ್ದೀನಿ. ಇದನ್ನ ಲೀಗಲ್ ಆಗಿ ಮಾಡಿ ಸಾರ್ವಜನಿಕರಿಗೆ ಮತ್ತೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಅವರಿಗೆ ಸೇಫ್ಟಿ ಮುಖ್ಯ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ರು. ಮಾಡ್ತೀವಿ ಅಂತಾರೆ, ಅದು ಮಾಡ್ತಾ ಇಲ್ಲ. ಮೊದಲನೇ ತಪ್ಪು ಈ ಮೈನ್ಸ್ ಅಂಡ್ ಜಿಯಾಲಜಿ ಅವ್ರದೇ. ಅವರು ಅದನ್ನ ಕಾನೂನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತದೆ. ಎರಡನೇದು ಯಾರು ಮಾಲೀಕರಿದ್ದಾರೆ, ಕೃಷಿ ಮಾಲೀಕರು, ಅವ್ರದ್ದು ಕೂಡ ಸಭೆಯನ್ನ ಕೂಡ ಮಾಡಿದ್ದೆ ನಾನು. ಸಭೆ ಮಾಡಿ ಈಗ ಶಿಫ್ಟ್ ಮಾಡುವಾಗ ಧೂಳು ಬರ್ತದೆ, ಮತ್ತೊಂದು ಬರ್ತದೆ. ಆಮೇಲೆ ಈ ಗಣಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಕೂಡ ನಾನು ಟೂರ್ ಮಾಡಿದ್ದೆ. ಎಲ್ಲ ಇವ್ರ ಜೊತೆಲೂ ಕೂಡ ಸಭೆ ಮಾಡಿ ಅವ್ರಿಗೇನು 25,000 30,000 ಏನೇನು ಕೊಡ್ತಾ ಇದ್ರು. ಅದರದ್ದು ಇಂಪಾರ್ಟೆಂಟ್ ಅಲ್ಲ, ನೀವು ಸೇಫ್ಟಿ ಮಾಡಿ. ಈ ಸುತ್ತಮುತ್ತ ನೋಡಿ, ನೀವೇ ನೋಡ್ತಾ ಇದ್ದೀರಿ, ಯಾವ ಜಮೀನು ಕೂಡ ಬೆಳೆಯುವಂಗೆ ಇಲ್ಲ. ಆಮೇಲೆ ಹಸುಗಳು, ಕರುಗಳು ಬೇಕಾದಷ್ಟು ಸತ್ತೋಗಿರ್ತಕ್ಕಂಥದ್ದು 7-8 ವರ್ಷದಿಂದ ಕಾಡು ಪ್ರಾಣಿಗಳು ಎಲ್ಲ ಕೂಡ ಬೇಕಾದಷ್ಟಿದೆ. ಆದರೂ ನಾವು ಅಸೆಂಬ್ಲಿಲಿ ಗಲಾಟೆ ಮಾಡಿ ಬೇಜಾನ್ ಮಾಡಿದ್ರು ಕೂಡ ಇವರು ಎಚ್ಚೆತ್ಕೊಂಡಿಲ್ಲ. ಈಗ 7 ಜನ ಸತ್ತಿದ್ದಾರೆ. ಜವಾಬ್ದಾರಿ ಯಾರು? ಈಗ ಮಾಲೀಕರು ಜವಾಬ್ದಾರಿ ಆಯ್ತಾರ, ಇವರು ಜವಾಬ್ದಾರಿ ಆಯ್ತಾರ? ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಭೇಟಿ ಮಾಡಿ ಮನವಿ ಮಾಡಿದ್ದೇನೆ. ಮೈನ್ಸ್ ಅಂಡ್ ಜಿಯಾಲಜಿ ಅಧಿಕಾರಿಗಳನ್ನು ಕೂಡ ನೀವು ಟಾರ್ಗೆಟ್ ಮಾಡಬೇಕಾಗ್ತದೆ. ಅವರಿಷ್ಟೆಲ್ಲ ಲೀಗಲ್ಗೆ ಮಾಡತಕ್ಕಂಥದ್ದಕ್ಕೆ ಅವಕಾಶ ಕೊಡದೇನೆ ಇಲ್ಲೀಗಲ್ಗೆ ಮಾಡಿರ್ತಕ್ಕಂಥದ್ದು ಕೂಡ ಕೋಟ್ಯಾಂತರ ರೂಪಾಯಿ ರಾಯಲ್ಟಿನೂ ಕೂಡ ಸರ್ಕಾರಕ್ಕೆ ಮಿಸ್ಯೂಸ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ. ಆಮೇಲೆ ಪ್ರಿಕಾಷನರಿ ತೆಗೆದುಕೊಳ್ಳದೆ ಅಲ್ಲಿಂದ ಮೇಲ್ಬಿದ್ದು 7 ಜನ ಕಾರಣಕರ್ತರಾದಂತ ಯಾರೇ ಆಗಲಿ ನೀವು ಅವ್ರನ್ನ ಅರೆಸ್ಟ್ ಮಾಡಬೇಕು. ಇವತ್ತೆಷ್ಟು ಟೈಮು? 1 ಗಂಟೆ 26 ನಿಮಿಷ. ಬೆಳಗ್ಗೆ 7 ಗಂಟೆಯಲ್ಲಿ ಅನಾಹುತ ಆಗಿದೆ. ಅನಾಹುತ ಆಗಿದ್ರು 7:15 ಗಂಟೆಗೆ ಇನ್ನೂ ಆ ಬಂಡೆ ಮಾಲೀಕರನ್ನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಯಾರು ಜವಾಬ್ದಾರಿ ತಗೊಳ್ತಾರೆ? ಅರೆಸ್ಟ್ ಮಾಡಬೇಕಲ್ವಾ? ಅರೆಸ್ಟ್ ಮಾಡಿ 7 ಜನ ಸಾವು ಕಾರಣಕರ್ತರಾದ್ರನ್ನ ಎಷ್ಟೇ ಬಲಿಷ್ಠರ ಅದನ್ನ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ತಪ್ಪು ಮೆಸೇಜ್ ಹೋಗ್ತದೆ. ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಡಿಪಾರ್ಟ್ಮೆಂಟ್ಗೂ ಹೇಳಿದ್ದೇನೆ, ಇದೆಲ್ಲ ಜಿಲ್ಲಾಧಿಕಾರಿಗಳಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇದೆಲ್ಲ ಸೆಟ್ರೇಟ್ ಆಗೋ ಗಂಟ ಏನಿವತ್ತು ನಮ್ಮ ಈ ಯಶವಂತಪುರದ ಕ್ಷೇತ್ರದಲ್ಲಿ ನಡೀತಾ ಇದೆ ಬಂಡೆಗಳು ಸಂಪೂರ್ಣ ಸ್ಟಾಪ್ ಮಾಡಿ ಕಾನೂನುಬದ್ಧವಾಗಿ ಯಾರು ಕೆಲಸ ಮಾಡಿ, ಈಗ ಬಿಹಾರಿಂದ ಬರ್ಬೋದು, ಮಧ್ಯಪ್ರದೇಶದಿಂದ ಬರ್ಬೋದು, ರಾಯಚೂರಿಂದ ಬರ್ಬೋದು. ನಾಳೆ ದಿವಸ ಅವರು ಸತ್ತರೆ ಯಾರು ಜವಾಬ್ದಾರ ಆಗ್ತಾರೆ? ತಾವು ಈ ಭಾಗದ ಶಾಸಕರು ಸೆಷನ್ ಅಲ್ಲಿ ಕೂಡ ಧ್ವನಿ ಎತ್ತಿದ್ರಿ. ಇಷ್ಟೆಲ್ಲ ಹೇಳ್ತಿದ್ರು, ಇಷ್ಟೆಲ್ಲ ಗೊತ್ತಾಗ್ತಿದ್ರು ಕೂಡ ಅಷ್ಟು ಪ್ರಭಾವಗಳಿದಾರೆ ಸರ್. ಅವ್ರು ಅರೆಸ್ಟ್ ಆಗ್ತಾ ಇಲ್ಲ, ನಿಲ್ತಾ ಇಲ್ಲ ಅಂತಂದ್ರೆ ನೋಡಿ, ನೀವು ನೋಡ್ತಾ ಇದ್ದೀರಿ, ಕೋಟಿಗಟ್ಟಲೆ ಲೂಟಿ ಮಾಡ್ತಾರೆ. ಹಣದ ಪ್ರಭಾವದ ಮುಂದೆ ಶಾಸಕನ ಪ್ರಭಾವ ಏನು ನಡೀತಾ ಇಲ್ಲ. 2 ವರ್ಷ 3 ವರ್ಷ ಅವ್ರಿಗೆ ಯಾರು ಗಣಿ ಮಂತ್ರಿ ಇದ್ರು ಅಸೆಂಬ್ಲಿಲಿ ನನ್ನ ಕ್ವಶನ್ಗೆ 1 ಸಾವಿರ ಆನ್ಸರ್ ಮಾಡಲಿಲ್ಲ. ಅವರು ಕೃಷ್ಣ ಬೈರೇಗೌಡರು ಆನ್ಸರ್ ಮಾಡಿದ್ರು. ಅವಾಗ್ಲೂ ಕೂಡ ಹೇಳಿದ್ದೀನಿ ನಾನು, ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಇದು ಸೇಫ್ಟಿ ಇಲ್ಲ, ಪ್ರಾಣಿಗಳಿಗೂ ಸೇಫ್ಟಿ ಇಲ್ಲ, ಸುತ್ತಮುತ್ತ ಜಮೀನ್ ಮಾಲೀಕರಿಗೂ ಸೇಫ್ಟಿ ಇಲ್ಲ. ಇದು ಫಸ್ಟ್ ಸೇಫ್ಟಿ ಮಾಡಿಸಿ ಲೀಗಲ್ಗೆ ಅಂತಕ್ಕಂಥದ್ದನ್ನ ಕೂಡ ಆದಂತ ತಕ್ಷಣದಲ್ಲಿ ಚಿರತೆ ಆದಂತ ಏನು ಫಾರೆಸ್ಟ್ ಮಿನಿಸ್ಟರ್ ಆದೇಶ ಮಾಡಿದ್ರು ತನಿಖೆ ಮಾಡ್ತೀನಿ ಅಂತ. ಮೈನ್ಸ್ ಅಂಡ್ ಜಿಯಾಲಜಿ ತನಿಖೆ ಮಾಡ್ತಾರೆ. ಅವತ್ತಿನ ಇವತ್ತುವರೆಗೂ ಏನ್ ತನಿಖೆ ಮಾಡಿದ್ದಾರೆ, ಎಷ್ಟು ಜನ ಲೀಗಲ್ ಆಗಿದೆ, ಎಷ್ಟು ಜನ ಇಲ್ಲೀಗಲ್ ಇದೆ ಹೇಳಲೇ ಇಲ್ಲ. ಇವತ್ತು ಯಾರೋ ಬಡವರು ಪಾಪ ಸತ್ತೋಗಿದ್ದಾರೆ, ಮಾಲೀಕ ಎಸ್ಕೇಪ್ ಆಗಿದ್ದಾನೆ, ಎಲ್ಗೋ ಹೋಗ್ತಾನೆ, ಬಚಾವ್ ಆಗ್ತಾರೆ. ಅಲ್ಲಿ ಸತ್ತಂತವರಿಗೆ ಜವಾಬ್ದಾರಿ ಯಾರು? ಸರ್ಕಾರನೂ ಕೂಡ ಎಚ್ಚೆತ್ಕೊಳ್ಬೇಕಾಗ್ತದೆ. ಈ ಕಂಪ್ಲೀಟ್ ಬಂಡೆನ ಸ್ಟಾಪ್ ಮಾಡಿ ಯಾರೇ ಕೆಲಸ ಮಾಡಲಿ ಮುಂದಿನ ದಿವಸದಲ್ಲಿ 100% ಸೇಫ್ಟಿ ಮಾಡುವ ತನಕ ಬಂಡೆಗಳನ್ನ ನಿಲ್ಲಿಸಬೇಕಾಗ್ತದೆ. ಬಂಡೆಯವರಿಂದ ವಸೂಲು ಮಾಡಿ 1 ಕೋಟಿ ಅವ್ರು ಎಷ್ಟು ಜನ ಸತ್ತಿದ್ದಾರೆ, 9 ಜನ 10 ಜನ
ಅವರಿಗೆ ಬರೀ 1 ಲಕ್ಷ 2 ಲಕ್ಷ ಕಾಂಪನ್ಸೇಷನ್ ಕೊಟ್ಟದ್ದು ಅವ್ರ ಫ್ಯಾಮಿಲಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ಆಗೋದಿಲ್ಲ. ಬಂಡೆಯವರೆಲ್ಲ ಎಲ್ಲ ಸೇರ್ಲಿ, ಎಲ್ಲ 1 ಕೋಟಿ ಅವರಿಗೆ ಅನುದಾನ ಕೊಡಲಿ, 100% ಸೇಫ್ಟಿ ಅಂತಂದಾದ್ಮೇಲೆ ಬಂಡೆನ ಓಪನ್ ಮಾಡಲಿ ಅಂತ. ಎರಡೂ ಕ್ವಾರಿಗೂ ಕೂಡ 2030ವರೆಗೂ ಕೂಡ ಲೈಸೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಲೈಸೆನ್ಸ್ ಕೊಡೋ ಸಂದರ್ಭದಲ್ಲಿ ನ್ಯೂನತೆಗಳನ್ನ ಪರಿಶೀಲನೆ ಮಾಡಿಲ್ವಾ? ಸುರಕ್ಷತಾ ಕ್ರಮಗಳ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸಿಲ್ವಾ ಅಂತ ಅಧಿಕಾರಿಗಳು? ನ್ಯೂನತೆ ನೋಡ್ಬೇಕಾದ ಯಾರು ಇವರೇ ಇಲ್ಲೇ ಪೆಟಿಷನ್ ನೆನ್ನೆ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು, ಜಿಲ್ಲಾಧಿಕಾರಿಗಳು ಇದ್ರು. ನೆನ್ನೆನೂ ಕೂಡ ಡೈರೆಕ್ಟರ್ಗೆ ಹೇಳಿದ್ದೀನಿ ನಾನು, ಆಗ ಸಿಎಂ ಸಭೆಲೇ ಹೇಳಿದ್ದೀನಿ, ನೀವು ಬಂಡೆನ ಮೀಟಿಂಗ್ ಮಾಡ್ತಾ ಇಲ್ಲ, ಓನರ್ಸ್ ಮೀಟಿಂಗ್ ಮಾಡ್ತಾ ಇಲ್ಲ, ತೊಂದರೆ ಆಗ್ತಿದೆ. 2 ಮೀಟಿಂಗ್ ಅಲ್ಲಿ ನೀವು ಒಪ್ಕೊಂಡಿದ್ದೀರಿ, ಇದಕ್ಕೇನು ಪ್ರಿಕಾಷನರಿ ತೆಗೆದುಕೊಳ್ಳಿ ಅಂತ ಹೇಳಿ ನನ್ನ ಸಿಎಂ ಮೀಟಿಂಗ್ ಅಲ್ಲಿ ನಾನು ಕೂಡ ಹೋಗಿದ್ದ ಸಂದರ್ಭದಲ್ಲಿ ಡೈರೆಕ್ಟರ್ಗೂ ಕೂಡ ಹೇಳಿದ್ದೇನೆ. ಈ ವಾರದಲ್ಲಿ ಅವರು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿಂದೆ ಇವ್ರ ಬದಲು ಹಿಂದೆ ಜಿಲ್ಲಾಧಿಕಾರಿಗಳಿದ್ರು, ಈ ಜಗದೀಶ್ ಈ ಲಾರಿ ಸಭೆ ಮಾಡ್ತೀನಿ, ಲಾರಿ ಮಾಲೀಕರ ಸಭೆ ಮಾಡ್ತೀನಿ ಅಂತ ಹೇಳಿ 3 ತಿಂಗಳು ಮಾಡಲೇ ಇಲ್ಲ. ಇಷ್ಟೆಲ್ಲ ಹೇಳ್ತೀರಾ, ಮತ್ತೆ ಸರ್ಕಾರ ಮತ್ತು ಅಧಿಕಾರಿಗಳು ಯಾಕೆ ಸರ್ ಮೌನವಾಗಿದ್ದಾರೆ? ಲಾಬಿ ನಾನು ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಒಂದೇ, ಮನಿ ಪವರ್ ಇದರಲ್ಲಿ ಯೂಸ್ ಆಗ್ತದೆ. ದಯವಿಟ್ಟು ಯಾರೇ ಆಗಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಮನಿ ಪವರ್ ಸರ್ಕಾರ ತಲೆಬಾಗಿದೆಯಾ ಸರ್? ಸರ್ಕಾರ ತಲೆಬಾಗ್ಲಿಲ್ಲ, ಆಫೀಸ್ ಕ್ರಮ ತೆಗೆದುಕೊಳ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪರ್ಸನಲ್ ಭೇಟಿ ಮಾಡಿ ಇಲ್ಲಿ ಬರ್ತಿದ್ದಾನೆ, ವಾಪಸ್ ಹೋಗಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾನೆ. ಇದು ಹಿನ್ನೆಲೆ ಎಲ್ಲ ಕೂಡ ಹೇಳಿದ್ದಾನೆ, ಪ್ರಾಣಿ ಸತ್ತಗಳು ಹೇಳಿದ್ದಾನೆ, ಹಸುಕರುಗಳು ಸತ್ತದ್ದು ಹೇಳಿದ್ದಾನೆ, ಈಗ ಸತ್ತದ್ದು ಹೆಂಗಾಯ್ತು ಅಂತಾನೆ ಹೇಳಿದ್ದಾನೆ. ಮೈನ್ಸ್ ಅಂಡ್ ಜಿಯಾಲಜಿ ಅವರು ಕೇರ್ಲೆಸ್ ಇದಲ್ಲಿದೆ, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇರ್ಲೆಸ್ ಇದೆ, ಆಮೇಲೆ ಪೊಲ್ಯೂಷನ್ ಬೋರ್ಡ್ ಅದು ಕೂಡ ಕೇರ್ಲೆಸ್ ಇದೆ, ನಮ್ಮ ಲೋಕಲ್ ಪೊಲೀಸು ಕೇರ್ಲೆಸ್ ಇದೆ. ಇವೆಲ್ಲ ತಲೆಬಾಗ್ತಿರೋದು ಯಾರು ಸರ್? ಈಗ ಮನಿ ಪವರ್ಸ್ ಇಂದ ಏನಾಗ್ತದೆ, ಈ ಘಟನೆ ಏನಾಗಿದೆ ಅಂತ ಇಟ್ಕೊಳ್ಳಿ, ಸರ್ಕಾರ ಏನ್ ಮಾಡ್ತಾರೆ, ತನಿಖೆ ಮಾಡ್ತೀನಿ ಅದ್ ಮಾಡ್ತೀನಿ ಅಂತಾರೆ. 3-4 ದಿವಸಕ್ಕೆ ನಾವು ಪದೇ ಪದೇ ಅಸೆಂಬ್ಲಿಲಿ ಹೇಳ್ಬೋದು, ಮತ್ತೊಂದು ಹೇಳ್ತಾ ಇರ್ಬೋದು, ಅದಾದ್ಮೇಲೆ ಮುಚ್ಚಿಸ್ಬಿಡ್ತಾರೆ. ಅದಕ್ಕೆ ಅಸಹಾಯಕ, ನನ್ನ ಅಸಹಾಯಕರು ಅಲ್ಲ, ಈಗ ನಾನು ಒಬ್ಬ ಏನ್ ಮಾಡಕ್ ಆಗ್ತದಿವ್ರೆ, ಲಾಬಿ ಇಲ್ಲ, ಲಾಬಿ ಇಲ್ಲ, ಬಂಡಿಯವರು ಕ್ರಷರ್ ಯಾರ್ದು ಅನ್ನುವಂಥದ್ದು ಸರ್, ಕ್ರಷರ್ ಮಾಲೀಕರು ಹೊರಗಡೆಯವರು ಒಂದು ಇಟ್ಕೊಳ್ಳಿ. ಈ ನಮ್ ಲೋಕಲ್ನವರು ಬಲ್ಯಾಡ್ಯವರು 10-15 ಜನ ಅವರಿಂದ ಅಗ್ರಿಮೆಂಟ್ ಮಾಡ್ಕೋತಾರೆ, ಪಾರ್ಟ್ನರ್ಶಿಪ್ ಮಾಡ್ಕೋತಾರೆ. ಎಲ್ಲ ನಡೆಸೋರೆಲ್ಲ ಇವರೇ, ಹಣಬಲ ತೋಳ್ಬಲ ಎಲ್ಲ ಈ ಲೋಕಲ್ನವರು. ಈ ಹೊರಗಡೆ ತಮಿಳ್ನಾಡವರು ಇಲ್ಲಿ ಮಾಡ್ತಾರೆ, ಹೊರಗಡೆಯವ್ರು ಬಂದು ಇಲ್ಲಿ ಮಾಡ್ತಾರೆ, ಅವ್ರ ಜೊತೆಲಿ ಅಗ್ರಿಮೆಂಟ್ ಹಾಕೋತಾರೆ, ಎದುರಿಸ್ತಾರೆ, ಆಮೇಲೆ ನಿಲ್ಲಿಸ್ತೀವಿ ಅಂತಾರೆ, ಬಂಡೆ ನಿಲ್ಲಿಸ್ತೀವಿ ಅಂತಾರೆ. ಅದಕ್ಕೇನ್ ಮಾಡ್ತಾರೆ, ಲೋಕಲ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ತರ ಬಿಸ್ನೆಸ್ ಮಾಡ್ತಾರೆ. ಆ ತರ ಲಾಬಿ ಸರ್ಕಾರ ಮತ್ತು ಅಧಿಕಾರಿಗಳ ತೋಳಬಲ ಹಣಬಲ ಮುಂದೆ ನಾನು ಮುಖ್ಯಮಂತ್ರಿಗೆ ಇದನ್ನೇ ಹೇಳಿದ್ದೀನಿ, ನೀವು ಇದನ್ನ ಸೀರಿಯಸ್ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಅನಾಹುತ ಆದ್ರೂ ಕೂಡ ಹಿಂದೆ ಎಲ್ಲನೂ ಕೇಸ್ ಮುಚ್ಚಾಕಿದ್ದಾರೆ. ಇದು ಮುಚ್ಚಾಕಕ್ಕೆ ನಿಮ್ ಕೈ ಮುಗಿತೀನಿ, ಯಾವ ಕಾರಣಕ್ಕೂ ಕೂಡ ಇದಕ್ಕೆ ಅವಕಾಶ ಕೊಡಬೇಡಿ. ನಾನು ಇಲ್ಲಿ ಬರ್ತಾ ಇದ್ದನು ಸೀದಾ ವಿಧಾನಸೌಧಕ್ಕೆ ಹೋಗಿದ್ದೀನಿ. ವಿಧಾನಸೌಧಕ್ಕೆ ಹೋಗಿ ಖುದ್ದಾಗಿ ಇಲ್ಲಿ ಏನ್ ನಡೀತಿದೆ 7 ಜನದ್ದು, ಬರೀ 7 ಜನದ್ದೇ ಅಂತಲ್ಲ, 1000 ಜನ ಕೆಲಸ ಮಾಡ್ತಾರೆ ಇಲ್ಲಿ. ಅವ್ರ ಭವಿಷ್ಯ ಏನು? ಬಿಹಾರಿನ ಬರಲಿ, ಮಧ್ಯಪ್ರದೇಶದಿಂದ ಬರಲಿ, ಎಲ್ಲ ಜೀವ ಅಲ್ವಾ? ಅದರಿಂದ ಕಾನೂನನ್ನ ಬಿಗಿಗೊಳಿಸಿ, ಯಾರೇ ಎಷ್ಟೇ ಪ್ರಭಾವ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ, ಬಂಡೆ ಮಾಲೀಕರಿಂದ ಅವರಿಗೆ 1 ಕೋಟಿ ಪರಿಹಾರ ಒತ್ತಾಯ ಮಾಡ್ತೀರಾ ಅಂತ ಹೇಳಿ ಅಧಿಕಾರಿಗಳ ತಲೆದಂಡ. ಯಾಕಂತಂದ್ರೆ ಕೇವಲ ಫಸ್ಟ್ ಯಾರು ಮಾಲೀಕರಿದ್ದಾನೆ, ಬಂಡೆ ಮಾಲೀಕರು, ಅವನು ಅರೆಸ್ಟ್ ಆಗಬೇಕು. ಆ ಬಂಡೆ ಮಾಲೀಕರಿಂದ ಯಾರು ಇವತ್ತು 9 ಜನ 7 ಜನ ಸಾವಾಗಿದ್ದಾರೆ, ಅವರಿಗೆ 1 ಕೋಟಿ ಪರಿಹಾರವನ್ನು ಅವ್ರು ಕೊಡಿಸ್ಬೇಕು. ಸರ್ಕಾರ ಪರಿಹಾರ ಕೊಡೋದು ಬೇರೆ, ಫಸ್ಟ್ ಆ ಕೆಲಸ ಆಗಬೇಕು. ಇನ್ನು 1.5 ಗಂಟೆ ಆದ್ರೂ ಈ ಬಂಡೆ ಮಾಲೀಕ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಅರ್ಥವೇನಿದು? ಅದರಿಂದ ಬಂಡೆ ಮಾಲೀಕ ಅರೆಸ್ಟ್ ಆಗಬೇಕು. ಇದು ತಲೆದಂಡ ಆಫೀಸರ್ಸ್. ಆಮೇಲೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಕ್ಕಂಥದ್ದಕ್ಕೆ ನಂದು ಹೋರಾಟ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.